ಟುಗೆದರ್. ಮತ್ತು ಹೇಗಿದ್ದೀರ ಎಲ್ಲರೂ? ಮಾರ್ನಿಂಗ್ ಎದ್ದು ನನ್ನ ಡೈಲಿ ನೀಡ್ಸ್ನ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟು ಇವತ್ತು ನನ್ನ ವರ್ಕೌಟ್ ಪ್ಲ್ಯಾನ್ ಏನಿರಬೇಕು ಅಂತ ರೆಡಿ ಮಾಡಿ, ಮತ್ತು ಹಾಗೂ ಇವತ್ತು ವೆದರ್ ಕೂಡ ತುಂಬ ಚೆನ್ನಾಗಿದೆ. ಇದೇ ನನ್ನ ವರ್ಕೌಟ್ ಪ್ಲ್ಯಾನು ನೋಡ್ಬೋದು. ಆ್ಯಂಡ್ ನಾನು ವರ್ಕೌಟ್ ಸ್ಟಾರ್ಟ್ ಮಾಡಿದೆ. 100 ಪುಷಪ್ಸ್. ಇದು ನನ್ನ ನಾರ್ಮಲ್ ವರ್ಕೌಟ್. ಮತ್ತು ನಿಮ್ಮ ಡಿಸಿಪ್ಲಿನ್ನ ಯಾವತ್ತೂ ಮರಿಬೇಡಿ. ಎಷ್ಟೇ ಕಷ್ಟ ಆದರೂ ಡೈಲಿ ಮಾಡಲೇಬೇಕು. ವೇರಿಯೇಷನ್ಸ್ ಟ್ರೈ ಮಾಡಿ ಹಂಗೆ ಪುಷಪ್ಸಲ್ಲಿ. ಮತ್ತು ಗಾಯ್ಸ್, ವರ್ಕೌಟ್ ಮಾಡಬೇಕಾದ್ರೆ ಮ್ಯೂಸಿಕ್ ನಿಮಗೆ ಇಷ್ಟ ಅಂದರೆ ನಿಮಗೆ ಇಷ್ಟವಾದ ಮ್ಯೂಸಿಕ್ ಮೋಟಿವೇಶನ್ ಯಾವ್ದು ಸಿಗುತ್ತೋ ಆ ಮ್ಯೂಸಿಕ್ ಲಿಸನ್ ಮಾಡಿ, ಓಕೆನಾ? ಬ್ರೇಕ್ಸ್ ತೊಗೊಳ್ಳಿ ಫ್ರೀಕ್ವೆಂಟಾಗಿ. ಎಷ್ಟು ಬ್ರೇಕ್ ತೊಗೊಳ್ಳಂದರೆ ಜಾಸ್ತಿನೂ ತೊಗೋಬಾರ್ದು, ಕಡಿಮೆನೂ ತೊಗೋಬಾರ್ದು. ಎಷ್ಟು ನಿಮಗೆ ರೆಸ್ಟ್ ಬೇಕೋ ಅಷ್ಟು ತೊಗೊಳ್ಳಿ, ಓಕೆನಾ? ಮತ್ತು ಜಾಸ್ತಿ ಫೋರ್ಸ್ ಹಾಕೋಕ್ಕೆ ಹೋಗಬೇಡಿ. ಫಸ್ಟಲ್ಲಿ ಫೋರ್ಸ್ ಹಾಕಬೇಡಿ, ಬಟ್ ನಿಮಗೆ ಪ್ರಾಕ್ಟೀಸ್ ಆಗ್ತಾ ಡೇ ಬೈ ಡೇ ನೆಕ್ಸ್ಟು ನೀವು ನಿಮ್ಮ ಲಿಮಿಟ್ನ ಸ್ಟೆಪ್ ಬೈ ಸ್ಟೆಪ್, ಅಂದರೆ ಬಿಟ್ ಬೈ ಬಿಟ್ ಸ್ವಲ್ಪನೇ ಕ್ರಾಸ್ ಮಾಡ್ಕೊಂಡು ಹೋಗಬೇಕು, ಓಕೆನಾ? ಒಂದೇ ಸಲ ಓವರಾಗಿ ಮಾಡೋಕ್ಕೆ ಹೋಗಬಾರ್ದು. ಓವರಾಗಿ ಮಾಡಿದ್ರಿ ಅಂದರೆ ಇವತ್ತು ಚೆನ್ನಾಗಿರ್ತೀರ, ನಾಳೆ ಬೆಳಗ್ಗೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಮಲಗೆದ್ದಾಗ ಬೆಡ್ಡಿಂದ ಈಚೆ ಕೂಡ ಬರೋಕ್ಕಾಗಲ್ಲ. ಗಾಯ್ಸ್, ಐ ಹೋಪ್ ನೀವು ನಿಮ್ಮ ಗೋಲ್ಸ್ನ ಸೆಟ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೆಟ್ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಮೂವ್ ಆನ್ ಮಾಡಬೇಕು. ನೆಕ್ಸ್ಟ್ ನಾನು ನಾರ್ಮಲಾಗಿ ಮಾಡ್ತಾಯಿದ್ದ ಸಿಟಪ್ಸ್, ಸ್ಕ್ವಾಟ್ಸ್ ಆ್ಯಂಡ್ ಪುಷಪ್ಸ್ ಜೊತೆಯಲ್ಲಿ ಸೈಡ್ ಸಿಟಪ್ಸ್, ಸ್ಕಿಪ್ಪಿಂಗ್, ಜಾಗಿಂಗ್, ರನ್ನಿಂಗ್, ಕಾರ್ಡಿಯೋ ಆ್ಯಂಡ್ ಅದರ್ ಎಕ್ಸಸೈಸಸ್ಸು ಆ್ಯಡ್ ಮಾಡಿ ನೆಕ್ಸ್ಟು ಡೇ ಬೈ ಡೇ ನನ್ನ ಫಾರ್ಗಾಟನ್ ಸ್ಕಿಲ್ಸ್ನ ಅವೇಕನ್ ಮಾಡಬೇಕು ಮತ್ತು ಪ್ರಾಕ್ಟೀಸ್ ಮಾಡಬೇಕು. ಲೈಕ್ ಕರಾಟೆ, ನಾನ್ ಚಾಕ್ ಆ್ಯಂಡ್ ಅದರ್ ಥಿಂಗ್ಸ್. ಗಾಟ್ ಇಟ್? ಇದೇ ಥರ ಡೇ ಬೈ ಡೇ ಏನೇನು ಮಾಡಬೇಕು ಅಂತ ಅಂದ್ಕೊತಾ ಇದ್ದೀರೋ ಅದು ನೆಕ್ಸ್ಟ್ ಮಾಡಲೇಬೇಕು. ಡಿಸಿಪ್ಲಿನ್ ಆಗಿದ್ದರೆ ಪಕ್ಕಾ ರಿಸಲ್ಟ್ ಸಿಗುತ್ತೆ. ಮತ್ತು ವರ್ಕೌಟ್ ಅಂದ ತಕ್ಷಣ ಡೈರೆಕ್ಟ್ ಎದ್ದ ತಕ್ಷಣ ವರ್ಕೌಟ್ ಮಾಡೋದಲ್ಲ. ಫಸ್ಟು ವಾರ್ಮ್ ಅಪ್ ಮಾಡಿ ಆಮೇಲೆ ವರ್ಕೌಟ್ ಮಾಡಬೇಕು, ಓಕೆನಾ? ನೆಕ್ಸ್ಟ್ ಆಲ್ಸೋ ಐನೀಸ್ ಜಸ್ಟ್ ಬರ್ನ್ ಮಾಡಿ. ನಿಮ್ಗೆ ಎಷ್ಟಾಗತ್ತೋ ಅಷ್ಟು ಸ್ವೆಟ್ ಆಗಲಿ. ವಾಟರ್ ಡ್ರಿಂಕ್ ಮಾಡಿ, ವಾಟರ್ ಇಂಟೇಕ್ ಜಾಸ್ತಿ ಮಾಡಿ. ನೀವು ಜಾಸ್ತಿ ವರ್ಕೌಟ್ ಮಾಡಿದಷ್ಟು ಸ್ವೆಟ್ ರಿವ್ಯೂ ಆಗಬೇಕು. ಸ್ವೆಟ್ ಇಲ್ಲ ಅಂದರೆ ನೀವು ಕರೆಕ್ಟಾಗಿ ವರ್ಕೌಟ್ ಮಾಡ್ತಾಯಿಲ್ಲ ಅಂತ, ಗೊತ್ತಾಯ್ತಾ? ನೆಕ್ಸ್ಟ್ 100 ಸೈಡ್ ಸಿಟಪ್ಸ್. ಬೇಕಾದರೆ ನೀವು ನಿಮಗೆ ಬೇಕಾಗಿರೋ ವರ್ಕೌಟ್ಸ್ನ ಒಂದು ಲಿಸ್ಟ್ ಮಾಡಿ ನಿಮ್ಮ ಗೋಲಾಗಿ ಮಾಡಿಟ್ಕೊಳ್ಳಿ. ಮತ್ತು ನಿಮ್ಮ ಬಾಡಿ ವೆಯ್ಟ್ಗೆ ಎಷ್ಟು ಪ್ರೋಟೀನ್ ಇಂಟೇಕ್ ಮಾಡಬೇಕು ಡಯಟ್ ಪ್ಲ್ಯಾನ್ಸು ಸಿಗುತ್ತೆ, ರೆಡಿ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ಪ್ರೋಸೆಸ್ ಮಾಡಿ, ಓಕೆನಾ? ಇಲ್ಲ ನೀವು ಡೈರೆಕ್ಟಾಗಿ ಮನೇಲಿ ಸಿಗೋ ಫುಡ್ಡಿಂದನೇ ಮಾಡ್ತೀನಿ ಅಂದರೆ ಸ್ಲೋ ಇರುತ್ತೆ ಪ್ರೋಸೆಸ್, ಬಟ್ ರಿಸಲ್ಟ್ ಸಿಗುತ್ತೆ, ಓಕೆನಾ? ನೆಕ್ಸ್ಟ್ ನಿಮಗೆ ಯಾವಾಗ ಕಷ್ಟ ಆಗುತ್ತೋ ಅವಾಗ ಬಿಡ್ದಿರ ನಿಮ್ಮ ಲಿಮಿಟ್ನ ಬ್ರೇಕ್ ಮಾಡಬೇಕು. ಡೇ ಬೈ ಡೇ ಲಾಸ್ಟ್ ಸೆಟ್ ಇರುತ್ತಲ್ಲ ಅದರಲ್ಲಿ 1 ರೆಪ್ ಆದರೂ ಎಕ್ಸ್ಟ್ರಾ ಹೊಡೆಯೋಕ್ಕೆ ಟ್ರೈ ಮಾಡಬೇಕು. ನಿಮ್ಮ ಲಿಮಿಟ್ ನೀವು ಬ್ರೇಕ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಡೇ ಏನೂ ಮಾಡೋಕ್ಕಾಗಲ್ಲ. ಸೊ ಬ್ರೇಕ್ ಮಾಡಿ. ಯಾವಾಗ ಬ್ರೇಕ್ ಮಾಡಬೇಕೋ ಅವಾಗ ಮಾಡಲೇಬೇಕು. ಅರ್ಥ ಆಯ್ತಾ? ನೀವೆಷ್ಟು ಸ್ವೆಟ್ ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದು. ಅದೇ ಥರ ನೀವೆಷ್ಟು ಸ್ವೆಟ್ ಮಾಡ್ತೀರೋ ಅಷ್ಟೇ ವಾಟರ್ ಇಂಟೇಕ್ ಕೂಡ ತೊಗೋಬೇಕು. ಇಲ್ಲಾಂದರೆ ಡಿಹೈಡ್ರೇಟ್ ಆಗುತ್ತೆ. ಗಾಯ್ಸ್, ಒಂದು ನೆನ್ಪಿಟ್ಕೊಳ್ಳಿ, ಜಗತ್ತಲ್ಲಿ ಯಾರಿಗೂ ಬೆಲೆ ಕೊಡಲ್ಲ ನಿಮ್ಮ ಹತ್ರ ಏನಾದರೂ ಒಂದು ಇರೋ ಗಂಟ. ಸೊ ಅಚೀವ್ ಇಟ್. ಗಾಯ್ಸ್, ಇವತ್ತಿನ ವರ್ಕೌಟ್ ಮುಗೀತು. ಬಟ್ ನೀವು ನಿಮ್ಮ ವರ್ಕೌಟ್ ಸ್ಟಾರ್ಟ್ ಮಾಡಿ. ಇದರಿಂದ ಏನು ಯೂಸ್ ಆಗ್ಬೋದು ಅಂದರೆ, ಒಂದು, ನಿಮ್ಮ ಬಾಡಿ ಸ್ಟ್ರೆಸ್ಸಲ್ಲಿತ್ತು ಅಂದರೆ ವರ್ಕೌಟ್ ಮಾಡಿದ್ಮೇಲೆ ಫುಲ್ ಕಾಮ್ ಆಗಿರುತ್ತೆ, ಮೈಂಡ್ ಫ್ರೆಶ್ ಆಗುತ್ತೆ. ಸೊ ನಿಮ್ಮ ಚಾನಲ್ ನೀವು ಸ್ಟಾರ್ಟ್ ಮಾಡಿ. ಓಕೆ ಗಾಯ್ಸ್, ಮರೀಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋ ಸಿಗೋಲ್ಲ. ಬಾಯ್.